ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಒಡಿಶಾದ ಭುವನೇಶ್ವರದ ಸರೋಜ್ ಸಾಹು. ನನ್ನ 10 ವರ್ಷದ ಮಗಳು ಸಾಯಿ ಸಂಪೂರ್ಣ ದೇಹ ಊದಿಕೊಳ್ಳುವ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದಳು. ಈ ಸ್ಥಿತಿಯಿಂದಾಗಿ ಅವಳಿಗೆ ಸರಿಯಾಗಿ ನಡೆಯಲು ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅವಳು ತೀವ್ರವಾದ ನೋವನ್ನು ಅನುಭವಿಸುತ್ತಿದ್ದಳು. ತಾಯಿಯಾಗಿ ನನ್ನ ಮಗು ಇಷ್ಟು ಕಷ್ಟಪಡುವುದನ್ನು ನೋಡುವುದು ನನಗೆ ತುಂಬಾ ನೋವಿನ ಸಂಗತಿಯಾಗಿತ್ತು. ನಾನು ಅನೇಕ ವೈದ್ಯರನ್ನು ಸಂಪರ್ಕಿಸಿದೆ ಮತ್ತು ಅವಳ ಚಿಕಿತ್ಸೆಗಾಗಿ 2 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚು ಮಾಡಿದೆ, ಆದರೆ ಯಾವುದೂ ಫಲ ನೀಡಲಿಲ್ಲ. ಆ ಕಷ್ಟದ ಸಮಯದಲ್ಲಿ ದಯಾಮಯರಾದ ಶ್ರೀ ಅಮ್ಮ ಭಗವಾನರ ಬಗ್ಗೆ ಮತ್ತು ಸತ್ಯಲೋಕದ ನವಗ್ರಹ ಹೋಮದ ಬಗ್ಗೆ ನನಗೆ ತಿಳಿಯಿತು. 2021ರಲ್ಲಿ ನಾನು ನವಗ್ರಹ ಹೋಮದಲ್ಲಿ ಭಾಗವಹಿಸಿ ನನ್ನ ಮಗಳ ಸಂಪೂರ್ಣ ಗುಣಮುಖತೆಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಸಹಾಯಕಳಾಗಿ ಪ್ರಾರ್ಥಿಸಿದೆ. ಹೋಮದ ನಂತರ ಕೆಲವೇ ವಾರಗಳಲ್ಲಿ ಅವಳ ಆರೋಗ್ಯದಲ್ಲಿ ಬದಲಾವಣೆಗಳನ್ನು ಗಮನಿಸಲು ಪ್ರಾರಂಭಿಸಿದೆ. ಕ್ರಮೇಣ ಅವಳು ತನ್ನ ಶಕ್ತಿಯನ್ನು ಮರಳಿ ಪಡೆದಳು ಮತ್ತು ಯಾವುದೇ ಔಷಧಿ ಇಲ್ಲದೆ ಸಾಮಾನ್ಯ ಆರೋಗ್ಯಕ್ಕೆ ಮರಳಿದಳು. ಇಂದು ಅವಳು ಅನಾರೋಗ್ಯದಿಂದ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ. ಇದು ನನ್ನ ಜೀವನದ ಅತ್ಯಂತ ದೊಡ್ಡ ಪವಾಡ. ಈ ಅನುಭವದ ಮೂಲಕ ನವಗ್ರಹ ಹೋಮದ ಮಹತ್ವವನ್ನು ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಅನುಗ್ರಹದಿಂದ ಇಂತಹ ಪವಾಡ ಸದೃಶವಾದ ಗುಣಮುಖತೆ ಸಾಧ್ಯವಾಗಿದೆ ಎಂದು ಅರಿತುಕೊಂಡೆ. ನನ್ನ ಪ್ರಾರ್ಥನೆಗೆ ಕರುಣೆಯಿಂದ ಸ್ಪಂದಿಸಿ ನನ್ನ ಮಗಳಿಗೆ ಆರೋಗ್ಯವನ್ನು ಅನುಗ್ರಹಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.